ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2025-26ರ ಆರ್ಥಿಕ ವರ್ಷಕ್ಕೆ ಭಾರತದ ಆರ್ಥಿಕ ಬೆಳವಣಿಗೆಯ ದರವನ್ನು ಎಷ್ಟು ಪ್ರತಿಶತಕ್ಕೆ ಏರಿಸಿದೆ? ಉತ್ತರವು ಆಪ್ಷನ್ ಸಿ, 7.3%ಗೆ ಏರಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತನ್ನ ಇತ್ತೀಚಿನ ವಿಶ್ವದ ಆರ್ಥಿಕ ಔಟ್ಲುಕ್ ವರದಿಯಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ದರವನ್ನು ಈ ಹಿಂದೆ ನೀಡಿದ್ದ 7%ನಿಂದ ಹೆಚ್ಚಿಸಿ 7.3ಕ್ಕೆ ನಿಗದಿಪಡಿಸಿದೆ. 0.3%ರಷ್ಟು ಹೆಚ್ಚಿಸಿದೆ. ಈ ಬೆಳವಣಿಗೆಗೆ ಕಾರಣ ಬಲವಾದ ದೇಶೀಯ ಬೇಡಿಕೆ, ಹೂಡಿಕೆಯಲ್ಲಿನ ಏರಿಕೆ ಮತ್ತು ಸಾರ್ವಜನಿಕ ಮೂಲಸೌಕರ್ಯದ ಮೇಲಿನ ಸರ್ಕಾರದ ವೆಚ್ಚವು ಭಾರತದ ಈ ವೇಗದ ಬೆಳವಣಿಗೆಗೆ ಮುಖ್ಯ ಕಾರಣವಾಗಿದೆ ಎಂದು ತಿಳಿಸಿದೆ. ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಎಂದು ಐಎಂಎಫ್ ಹೇಳಿರುತ್ತದೆ. ಐಎಂಎಫ್ ಇದರ ಪೂರ್ಣ ರೂಪವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರುತ್ತದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದನ್ನು 1944ರಂದು ಸ್ಥಾಪಿಸಲಾಯಿತು. ಇದರ ಕಾರ್ಯಾರಂಭ 1945ರಲ್ಲಿ ಆಯಿತು. ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿಸಿ, ಯುಎಸ್ಎನಲ್ಲಿದೆ. ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು ಕ್ರಿಸ್ಟಲಿನಾ ಜಾರ್ಜಿವಾ ಆಗಿರುತ್ತಾರೆ ಮತ್ತು ಮುಖ್ಯ ಅರ್ಥಶಾಸ್ತ್ರಜ್ಞ ಪಿಯರೆ ಒಲಿವಿಯರ್ ಗೌರಿಚಾಸ್ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. 2026ರ ರೆಸ್ಪಾನ್ಸಿಬಲ್ ನ್ಯಾಷನಲ್ ಇಂಡೆಕ್ಸ್ ನಲ್ಲಿ ಭಾರತವು ವಿಶ್ವದಾದ್ಯಂತ ಎಷ್ಟನೆಯ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರವು ಆಪ್ಷನ್ ಬಿ, 16ನೆಯ ಸ್ಥಾನವನ್ನು ಇಲ್ಲಿ ಭಾರತ ಪಡೆದುಕೊಂಡಿದೆ. ಸಾಂಪ್ರದಾಯಿಕ ಜಿಡಿಪಿ ಅಂಕಿಅಂಶಗಳಿಂದ ಮೀರಿದ ಮಾನವೀಯ ಆಡಳಿತವನ್ನು ಗುರುತಿಸಿಕೊಳ್ಳಲು ಈ ಸೂಚ್ಯಂಕವನ್ನು ಬಳಸಲಾಗುತ್ತದೆ. ಇದರಲ್ಲಿ ನೈತಿಕ ಆಡಳಿತ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಅಳೆಯುವ ಮೂಲಕ ಈ ಜಾಗತಿಕ ಸೂಚ್ಯಂಕದಲ್ಲಿ ಭಾರತವು 16ನೆಯ ಶ್ರೇಯಾಂಕವನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿರುತ್ತದೆ. ಇದರಲ್ಲಿ ಒಟ್ಟಾಗಿ 150ಕ್ಕೂ ಹೆಚ್ಚು ದೇಶಗಳು ಈ ಸಮೀಕ್ಷೆಗೆ ಒಳಪಡಿಸಲಾಗಿದ್ದು, ಇದರಲ್ಲಿ ದೇಶಗಳ ಪರಿಸರ ಕಾಳಜಿ, ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಆಡಳಿತದ ಪಾರದರ್ಶಕತೆಯನ್ನು ಪರಿಗಣಿಸಲಾಗಿದೆ. ಈ ಪಟ್ಟಿಯಲ್ಲಿ ನಾರ್ವೆ ಮೊದಲ ಸ್ಥಾನದಲ್ಲಿದೆ ಮತ್ತು ನಂತರದ ಸ್ಥಾನಗಳಲ್ಲಿ ಸ್ವೀಡನ್ ಮತ್ತು ಡೆನ್ಮಾರ್ಕ್ ಇವೆ. ಇಲ್ಲಿ ಭಾರತದಲ್ಲಿನ ಪ್ರಗತಿಗೆ ಮೇನ್ ಕಾರಣ ಏನೆಂದರೆ ಸುಸ್ಥಿರ ಇಂಧನ ಕ್ಷೇತ್ರದಲ್ಲಿ ಭಾರತದ ಹೂಡಿಕೆ, ಡಿಜಿಟಲ್ ಇಂಡಿಯಾ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ಮತ್ತು ಜಾಗತಿಕ ಶಾಂತಿಗೆ ಭಾರತ ನೀಡುತ್ತಿರುವ ಕೊಡುಗೆಯನ್ನು ಈ ವರದಿಯು ಶ್ಲಾಘಿಸಿರುತ್ತದೆ. ಇಲ್ಲಿ ವರದಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ, ರೆಸ್ಪಾನ್ಸಿಬಲ್ ನ್ಯಾಷನಲ್ ಇಂಡೆಕ್ಸ್. ಇದರಲ್ಲಿ ಭಾರತ 16ನೇ ಸ್ಥಾನ ಪಡೆದಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2026ರ ಜೀವ ಉಳಿಸುವ ಸೆಲ್ ಬ್ರಾಡ್ಕಾಸ್ಟ್ ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ಗಾಗಿ ಪ್ರತಿಷ್ಠಿತ ಸ್ಕಾಚ್ ಪ್ರಶಸ್ತಿಯನ್ನು ಪಡೆದ ಸಂಸ್ಥೆ ಯಾವುದು? ಉತ್ತರವು ಆಪ್ಷನ್ ಬಿ, ಸಿ. ಕೇಂದ್ರ ಸರ್ಕಾರ ದೂರಸಂಪರ್ಕ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರವಾದ ಸಿ. ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮೆಟಿಕ್ಸ್ ಗೆ 2025-26ನೇ ಸಾಲಿನ ಪ್ರತಿಷ್ಠಿತ ಸ್ಕಾಚ್ ಪ್ರಶಸ್ತಿ ಚಿನ್ನದ ಪದಕ ಲಭಿಸಿದೆ. ಇದರ ವಿಶೇಷತೆ ಏನೆಂದರೆ ಇದನ್ನು ಅಭಿವೃದ್ಧಿಪಡಿಸಿರುವ ಸೆಲ್ ಬ್ರಾಡ್ಕಾಸ್ಟ್ ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ ಭೂಕಂಪ, ಸುನಾಮಿ ಅಥವಾ ಪ್ರವಾಹದಂತಹ ತುರ್ತು ಸಂದರ್ಭದಲ್ಲಿ ಮೊಬೈಲ್ ನೆಟ್ವರ್ಕ್ ಮೂಲಕ ಜನರಿಗೆ ತಕ್ಷಣ ಎಚ್ಚರಿಕೆ ಸಂದೇಶವನ್ನು ಕಳುಹಿಸುತ್ತದೆ. ಈ ತಂತ್ರಜ್ಞಾನದ ಒಂದು ಪ್ಲಸ್ ಪಾಯಿಂಟ್ ಏನಾಗಿರುತ್ತದೆ ಅಂದರೆ ಫೋನ್ನಲ್ಲಿ ಇಂಟರ್ನೆಟ್ ಇಲ್ಲದಿದ್ದರೂ ಅಥವಾ ನೆಟ್ವರ್ಕ್ ಜಾಮ್ ಆಗಿದ್ದರೂ ಸಹ ಈ ಎಚ್ಚರಿಕೆ ಸಂದೇಶಗಳು ಫ್ಲ್ಯಾಶ್ ಮೆಸೇಜ್ ರೂಪದಲ್ಲಿ ಮೊಬೈಲ್ ಪರದೆಯ ಮೇಲೆ ಮೂಡುತ್ತದೆ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸಿ. ಇದರ ಪೂರ್ಣ ರೂಪ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಆಗಿರುತ್ತದೆ. ಇದನ್ನು 1984ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸ್ಕಾಚ್ ಪ್ರಶಸ್ತಿಯ ಬಗ್ಗೆ ಮಾಹಿತಿ. ಇದನ್ನು 2003ರಲ್ಲಿ ಸ್ಥಾಪಿಸಲಾಯಿತು. ಇದು ಡಿಜಿಟಲ್, ಹಣಕಾಸು ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಸಂಸ್ಥೆಗಳಿಗೆ ನೀಡಲಾಗುವ ಭಾರತದ ಅತ್ಯುನ್ನತ ಸ್ವತಂತ್ರ ನಾಗರಿಕ ಗೌರವಗಳಲ್ಲಿ ಒಂದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. 2026ರ ಅಜಂತಾ ಎಲ್ಲೋರಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾರಿಗೆ ಪ್ರತಿಷ್ಠಿತ ಪದ್ಮಪಾಣಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು? ಉತ್ತರವು ಆಪ್ಷನ್ ಬಿ, ಇಳಯರಾಜನ್ ಅವರಿಗೆ. ಭಾರತದ ಖ್ಯಾತ ಸಂಗೀತ ನಿರ್ದೇಶಕ ಇಳಯರಾಜ ಅವರಿಗೆ 2026ನೇ ಸಾಲಿನ ಅಜಂತಾ ಎಲ್ಲೋರಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪದ್ಮಪಾಣಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಿರ್ಧರಿಸಲಾಗಿರುತ್ತದೆ. ಇದಕ್ಕೆ ಕಾರಣ ಭಾರತೀಯ ಸಂಪ್ರದಾಯಕ್ಕೆ
ಭಾರತದ ಚಿತ್ರರಂಗಕ್ಕೆ ಇವರು ನೀಡಿರುವ ಅಪ್ರತಿಮ ಕೊಡುಗೆ ಮತ್ತು ಸಾವಿರಾರು ಸಿನಿಮಾಗಳಿಗೆ ಸಂಗೀತ ನೀಡಿದ ಇವರ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಈ ಚಲನಚಿತ್ರೋತ್ಸವವು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆಯಲಿದೆ. ಅಜಂತಾ ಗುಹೆಗಳಲ್ಲಿರುವ ಪ್ರಸಿದ್ಧ ಪದ್ಮಪಾಣಿ ಭಿತ್ತಿಚಿತ್ರದ ಹೆಸರನ್ನು ಈ ಪ್ರಶಸ್ತಿಗೆ ನೀಡಲಾಗಿರುತ್ತದೆ. ಭಾರತ ಸರ್ಕಾರವು ಇಳಿಯರಾಜನ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು 2018ರಲ್ಲಿ ನೀಡಿದೆ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು 2010ರಲ್ಲಿ ನೀಡಿ ಕೂಡ ಗೌರವಿಸಿರುತ್ತದೆ. ಪ್ರಸ್ತುತ ಇಳಯರಾಜನ್ ಅವರು ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡ ರಾಜ್ಯಸಭಾ ಸದಸ್ಯರಾಗಿರುತ್ತಾರೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ರೇಮಂಡ್ ಲೈಫ್ ಸ್ಟೈಲ್ ಲಿಮಿಟೆಡ್ನ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಡಿ, ಸತ್ಯಾಕಿ ಘೋಷ್ ಅವರು ನೇಮಕಗೊಂಡಿದ್ದಾರೆ. ಭಾರತದ ಪ್ರಸಿದ್ಧ ಬಟ್ಟೆ ಮತ್ತು ಜೀವನಶೈಲಿ ಬ್ರ್ಯಾಂಡ್ ಆದ ರೇಮಂಡ್ ಲೈಫ್ ಸ್ಟೈಲ್ ಲಿಮಿಟೆಡ್ ಸತ್ಯಾಕಿ ಘೋಷ್ ಅವರನ್ನು ತನ್ನ ಹೊಸ ಸಿಇಒ ಆಗಿ ನೇಮಕ ಮಾಡಿಕೊಂಡಿದ್ದಾರೆ. ಇಲ್ಲಿ ಸತ್ಯಾಕಿ ಘೋಷ್ ಅವರು ಈ ಹಿಂದೆ ಲೋರಿಯಲ್ ಮತ್ತು ವೊಡಾಫೋನ್ ನಂತಹ ಜಾಗತಿಕ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ 30 ವರ್ಷಗಳಿಗೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಮಂಡ್ ಗ್ರೂಪ್ ಇದರ ಬಗ್ಗೆ ಮಾಹಿತಿ. ಇದು ಭಾರತದ ಅತಿ ದೊಡ್ಡ ಸೂಟಿಂಗ್ ಬಟ್ಟೆ ತಯಾರಿಕಾ ಕಂಪನಿಗಳಲ್ಲಿ ಒಂದಾಗಿದೆ. ಸ್ಥಾಪನೆ 1925ರಂದು ಮಾಡಲಾಯಿತು. ಕೇಂದ್ರ ಕಚೇರಿ ಮುಂಬೈ, ಮಹಾರಾಷ್ಟ್ರದಲ್ಲಿದೆ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಗೌತಮ್ ಸಿಂಘಾನಿಯಾ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ. 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚೊಚ್ಚಲ ಬಾರಿಗೆ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಉತ್ತರ ಆಪ್ಷನ್ ಸಿ, ವಿದರ್ಭ ತಂಡ. ಹಿಂದೆ ಈ 2024-25ರ ಸಾಲಿನಲ್ಲಿ ವಿದರ್ಭ ತಂಡವು ರನ್ನರ್ ಅಪ್ ಆಗಿತ್ತು. 2025-26ರಲ್ಲಿ ವಿದರ್ಭ ತಂಡವು ವಿಜಯ್ ಹಜಾರೆ ಟ್ರೋಫಿಯ ವಿನ್ನರ್ ಆಗಿರುತ್ತದೆ. ಜನವರಿ 18, 2026ರಂದು ಬೆಂಗಳೂರಿನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡವು ಸೌರಾಷ್ಟ್ರವನ್ನು 38 ರನ್ಗಳಿಂದ ಸೋಲಿಸಿ ಮೊದಲ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನು ಎತ್ತಿ ಹಿಡಿಯಿತು. ಈ ಟೂರ್ನಿಯಲ್ಲಿ ವಿದರ್ಭದ ಅಮನ್ ಮುಖಂಡೆ ಅವರು 814 ರನ್ ಗಳಿಸಿದ ಮೂಲಕ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಗೌರವಕ್ಕೆ ಪಾತ್ರರಾದರು. ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾಹಿತಿ. ಭಾರತದ ಪ್ರಮುಖ ಲಿಸ್ಟ್ ಎ ಏಕದಿನ ದೇಶೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿರುತ್ತದೆ. ಇದರ ಪ್ರಾರಂಭ 1993-94ರಲ್ಲಿ ಮಾಡಲಾಯಿತು. ರಾಷ್ಟ್ರೀಯ ಮಟ್ಟಕ್ಕೆ ಬಂದದ್ದು 2002, 2003ರಲ್ಲಿ. ಹೆಚ್ಚು ಬಾರಿ ಈ ಟ್ರೋಫಿಯನ್ನು ಗೆದ್ದವರು ತಮಿಳುನಾಡು ಮತ್ತು ಕರ್ನಾಟಕ ತಂಡಗಳಾಗಿರುತ್ತದೆ. ಒಟ್ಟಾಗಿ ತಲಾ 5 ಬಾರಿ ಕರ್ನಾಟಕ ಮತ್ತು ತಮಿಳುನಾಡು ತಂಡವು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರುತ್ತದೆ. 2026ರಲ್ಲಿ ಫೈನಲ್ಸ್ ಅನ್ನು ಬೆಂಗಳೂರಿನ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲಿ ಮಾಡಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದ ಏಷ್ಯನ್ ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ ಭಾರತವು ಎಷ್ಟನೆಯ ಸ್ಥಾನ ಪಡೆದುಕೊಂಡಿದೆ? ಉತ್ತರ ಆಪ್ಷನ್ ಸಿ, 6ನೆಯ ಸ್ಥಾನವನ್ನು ಭಾರತ ಪಡೆದುಕೊಂಡಿರುತ್ತದೆ. ಏಷ್ಯಾ ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ. ಈ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್ ಮತ್ತು ವಿಯೆಟ್ನಾಂಗಳು ಇವೆ. ಭಾರತವು ಅಗ್ರ 3ರೊಳಗೆ ಬರಲು ಅಥವಾ ಅಗ್ರ 3 ಸ್ಥಾನದ ಒಳಗೆ ಬರಲು ಮೂಲಸೌಕರ್ಯ, ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಹೆಚ್ಚಿನ ಕೌಶಲ್ಯ ತರಬೇತಿ ಅಗತ್ಯವಿದೆ ಎಂದು ವರದಿಯು ತಿಳಿಸಿರುತ್ತದೆ. ಇದಕ್ಕೆ ಪರಿಪೂರ್ಣವಾಗಿ ಮಾಡಲಾಗಿದ್ದ ಮೇಕ್ ಇನ್ ಇಂಡಿಯಾ ಯೋಜನೆ. ಈ ಯೋಜನೆಯನ್ನು ಸೆಪ್ಟೆಂಬರ್ 25, 2014ರಂದು ಪ್ರಾರಂಭಿಸಲಾಗಿತ್ತು. ಇದರ ಮೇನ್ ಗುರಿ ಜಿಡಿಪಿಯಲ್ಲಿ ಉತ್ಪಾದನಾ ವಲಯದಲ್ಲಿ ಪಾಲನ್ನು 25%ಗೆ ಹೆಚ್ಚಿಸುವುದಾಗಿರುತ್ತದೆ. ಭಾರತವು ವಿಶ್ವದ ಅತಿದೊಡ್ಡ ಮೊಬೈಲ್ ಫೋನ್ ತಯಾರಕ ದೇಶಗಳಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದ ಮೊಟ್ಟ ಮೊದಲ ಓಪನ್ ಸೀ ಮುಕ್ತ ಸಮುದ್ರ ಮರೀನ್ ಫಿಶ್ ಫಾರ್ಮಿಂಗ್ ಸಮುದ್ರ ಮೀನು ಸಾಕಣೆ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದ ಕರಾವಳಿಯಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ಆಪ್ಷನ್ ಸಿ, ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ಕರಾವಳಿಯಲ್ಲಿ ಓಪನ್ ಸೀ ಮರೀನ್ ಫಿಶ್ ಫಾರ್ಮಿಂಗ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ಭಾರತದ ಮೊದಲ ಮುಕ್ತ ಸಮುದ್ರ ಮೀನು ಸಾಕಣೆ ಯೋಜನೆಯಾಗಿದೆ. ಅಂದರೆ ಸಮುದ್ರದ ನಡುವೆ ಬೃಹತ್ ಪಂಜರಗಳನ್ನು ನಿರ್ಮಿಸಿ ಅಲ್ಲಿ ಮೀನುಗಳನ್ನು ಸಾಕಲಾಗುತ್ತದೆ. ಇದರ ಗುರಿ ಹೆಚ್ಚುತ್ತಿರುವ ಮೀನಿನ ಬೇಡಿಕೆಯನ್ನು ಪೂರೈಸುವುದು ಮತ್ತು ಸಾಂಪ್ರದಾಯಿಕ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯನ್ನು ಐಸಿಎಆರ್ ಮತ್ತು ಸಿಎಂಎಫ್ಆರ್ಐ ಕೇಂದ್ರ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ತಾಂತ್ರಿಕ ಸಹಯೋಗದೊಂದಿಗೆ ಜಾರಿಗೆ ತರಲಾಗಿದೆ. ಇದು ಭಾರತದ ನೀಲಿ ಕ್ರಾಂತಿ ಅಭಿಯಾನಕ್ಕೆ ದೊಡ್ಡ ಬಲ ನೀಡಲಿದ್ದು ರಫ್ತು ಪ್ರಮಾಣದಲ್ಲಿ
ಹೆಚ್ಚಿಸಲು ಸಹಾಯವಾಗಿರುತ್ತದೆ. ಕೆಲವು ಪ್ರಮುಖ ಮಾಹಿತಿಗಳು. CMFRI ಇದರ ಪೂರ್ಣ ರೂಪ ಸೆಂಟ್ರಲ್ ಮರೀನ್ ಫಿಶರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿರುತ್ತದೆ. ಇದರ ಪ್ರಧಾನ ಕಚೇರಿ ಕೊಚ್ಚಿ, ಕೇರಳದಲ್ಲಿದೆ. ನೀಲಿ ಕ್ರಾಂತಿ ಅಂದರೆ ಇದು ಮೀನುಗಾರಿಕೆ ಮತ್ತು ಜಲಚರಗಳ ಉತ್ಪಾದನೆಗೆ ಸಂಬಂಧಿಸಿದ ಒಂದು ಕ್ರಾಂತಿಯಾಗಿರುತ್ತದೆ. ಭಾರತದ ಸಮುದ್ರ ತೀರವು ಸುಮಾರು 7,516 ಕಿಲೋಮೀಟರ್ ಉದ್ದದ ಸಮುದ್ರ ತೀರವನ್ನು ಭಾರತ ಹೊಂದಿದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಗಣಿಗಾರಿಕೆಯ ತ್ಯಾಜ್ಯದಿಂದ ನಿರ್ಣಾಯಕ ಖನಿಜಗಳನ್ನು ಅಥವಾ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಮರುಪಡೆಯಲು ಭಾರತವು ಇತ್ತೀಚೆಗೆ ಪರಿಚಯಿಸಿದ ನೀತಿಯ ಹೆಸರೇನು? ಉತ್ತರವು ಆಪ್ಷನ್ ಬಿ, ನ್ಯಾಷನಲ್ ಟೈಲಿಂಗ್ಸ್ ಪಾಲಿಸಿ ಆಗಿರುತ್ತದೆ. ಏನಿದು ಟೈಲಿಂಗ್ಸ್ ಪಾಲಿಸಿ ಅಥವಾ ಟೈಲಿಂಗ್ಸ್ ಅಂದರೆ ಗಣಿಗಾರಿಕೆಯ ನಂತರ ಚಿನ್ನ, ತಾಮ್ರ ಅಥವಾ ಇತರ ಅದಿರುಗಳನ್ನು ಹೊರತೆಗೆದ ಮೇಲೆ ಉಳಿಯುವ ತ್ಯಾಜ್ಯ ಅಥವಾ ಹೂಳನ್ನು ಟೈಲಿಂಗ್ಸ್ ಅಂತ ಎನ್ನಲಾಗುತ್ತದೆ. ಈ ಹಳೆಯ ತ್ಯಾಜ್ಯದಲ್ಲಿ ಇನ್ನೂ ಅಲ್ಪ ಪ್ರಮಾಣದ ಲಿಥಿಯಂ, ಕೋಬಾಲ್ಟ್ ಮತ್ತು ನಿಕ್ಕಲ್ ನಂತಹ ನಿರ್ಣಾಯಕ ಖನಿಜಗಳು ಉಳಿದಿರುತ್ತದೆ. ಈ ಹೊಸ ನೀತಿಯು ಆ ತ್ಯಾಜ್ಯಗಳಿಂದ ಈ ಬೆಲೆಬಾಳುವ ಖನಿಜಗಳನ್ನು ಮರುಪಡೆಯಲು ಮಾರ್ಗಸೂಚಿಗಳನ್ನು ನೀಡುತ್ತದೆ. ಟೈಲಿಂಗ್ಸ್ ಸಾಮಾನ್ಯವಾಗಿ ಪರಿಸರಕ್ಕೆ ಹಾನಿಕಾರಕವಾಗಿರುತ್ತದೆ. ಈ ನೀತಿಯಿಂದ ತ್ಯಾಜ್ಯ ನಿರ್ವಹಣೆ ಸುಲಭವಾಗುವುದರ ಜೊತೆಗೆ ಮಣ್ಣು ಮತ್ತು ನೀರಿನ ಮಾಲಿನ್ಯ ಕಡಿಮೆಗೊಳಿಸುತ್ತದೆ. ಇಲ್ಲಿ ಪಾಲಿಸಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ. ನ್ಯಾಷನಲ್ ಟೈಲಿಂಗ್ಸ್ ಪಾಲಿಸಿ ಆಗಿರುತ್ತದೆ. ಇಲ್ಲಿ ನಿರ್ಣಾಯಕ ಖನಿಜಗಳು ಇವು ಎಲೆಕ್ಟ್ರಾನಿಕ್ ವಾಹನಗಳು, ಬ್ಯಾಟರಿಗಳು ಮತ್ತು ಸ್ಮಾರ್ಟ್ಫೋನ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ನೀತಿಯನ್ನು ಕೇಂದ್ರ ಗಣಿ ಸಚಿವಾಲಯವು ರೂಪಿಸಿದೆ. ಈ ಮಾಹಿತಿಗಳನ್ನು ಗಮನಿಸಿ. ಮುಂದಿನ ಪ್ರಶ್ನೆ. ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಯಾವ ರೀತಿಯ ದೇಶೀಯ ನೌಕೆಗಳ ಪೂರೈಕೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರವು ಆಪ್ಷನ್ ಬಿ, ಬಾಟಮ್ ಓಪನಿಂಗ್ ಚಾರ್ಜ್ಗಳ ದೇಶೀಯ ನೌಕೆಗಳ ಪೂರೈಕೆಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುತ್ತದೆ. ಏನಿದು ಬಾಟಮ್ ಓಪನಿಂಗ್ ಚಾರ್ಜ್ ಅಂದರೆ ಇವು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ನೌಕೆಗಳಾಗಿದ್ದು ಇವುಗಳ ಕೆಳಭಾಗವು ತೆರೆಯುವ ಅಥವಾ ಬಾಟಮ್ ಓಪನಿಂಗ್ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಇವುಗಳನ್ನು ಸಮುದ್ರದ ಹೂಳೆತ್ತುವಿಕೆ ಮತ್ತು ಘನತ್ಯಾಜ್ಯವನ್ನು ಸಮುದ್ರದ ನಿಗದಿತ ಸ್ಥಳದಲ್ಲಿ ಸುರಿಯಲು ಬಳಸಲಾಗುತ್ತದೆ. ಈ ಚಾರ್ಜ್ಗಳನ್ನು ಭಾರತದ ಖಾಸಗಿ ಹಡಗು ನಿರ್ಮಾಣ ಸಂಸ್ಥೆಯಾದ ಮಿಸ್ಸಸ್ ಸೂರ್ಯದೀಪ್ತ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ನಿರ್ಮಿಸಲಿದೆ. ಇದು ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗುತ್ತಿದೆ. ಇದರ ಕಾರ್ಯಾಚರಣೆ ಈ ನೌಕೆಗಳು ನೌಕಾಪಡೆಯ ಬಂದರುಗಳನ್ನು ಸ್ವಚ್ಛಪಡಿಸಲು ಮತ್ತು ಹಡಗುಗಳ ಸುಗಮ ಸಂಚಾರಕ್ಕೆ ಅಗತ್ಯವಾದ ಆಳವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿ ಪ್ರಮುಖ ಮಾಹಿತಿಗಳು. ನೌಕಾಪಡೆಯ ಈಗಿನ ಮುಖ್ಯಸ್ಥರು ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಆಗಿರುತ್ತಾರೆ. ಪ್ರತಿ ವರ್ಷ ಡಿಸೆಂಬರ್ 4ರಂದು ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. INS ವಿಕ್ರಾಂತ್ ಭಾರತದ ಮೊದಲ ದೇಶೀಯ ನಿರ್ಮಿತ ವಿಮಾನವಾಹಿ ನೌಕೆಯಾಗಿರುತ್ತದೆ. INS ವಿಕ್ರಾಂತ್. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ. ಥ್ಯಾಂಕ್ ಯು.